1950ರ ದಶಕದ ಮಾತು. ಇಡೀ ಕೊಪ್ಪಳಕ್ಕೆ ಕೊಪ್ಪಳವೇ ಉರ್ದುಮಯವಾಗಿತ್ತು. ಅಂತ ಹೊತ್ತಿನಲ್ಲಿ ಕನ್ನಡ ಕಲಿಸಿದ ವಿಶಿಷ್ಟ ಗುರುವೊಬ್ಬರನ್ನ ನಾವೀಗ ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಹೀಗೆ ಮಹಾಭಾರತದ ಪ್ರಸಂಗಗಳನ್ನ ಹರಳು ಉರಿದಂತೆ ಹೇಳ್ತಾ ಇರೋ ಇವರು ಕೊಪ್ಪಳದ MS ಸವದತ್ತಿ ಮೇಷ್ಟ್ರು. ಕೊಪ್ಪಳ ಜಿಲ್ಲೆಯ ಮೊದಲ ಕನ್ನಡ ಶಿಕ್ಷಕರು ನಮ್ಮ ಈ ಮುಕ್ತುಂ ಸಾಬ್ ಸಲ್ತಾನ್ ಸಾಬ್ ಸವದತ್ತಿ. ನಾನು ಹುಟ್ಟಿದ್ದು ಕನ್ನಡ, ಬೆಳೆದಿದ್ದು ಕನ್ನಡ, ನನ್ನ ದೇಶ ಕನ್ನಡ, ರಕ್ತ ಕನ್ನಡ, ಮತ್ತಲ್ಲಿತ್ತಲ್ಲ ಯಾವ ಭಾಷೆಯನ್ನು. ನಮ್ಮ ಗುರುಗಳು ಕಾನ್ವೆಂಟ್ ಸ್ಕೂಲ್ನಲ್ಲಿ ಹೇಳಿದ್ನಕ್ಕೆ ನಾರಾಯಣರಾಜ್ ಜೋಶಿ ಅಂತಿದ್ರು ಅನೇಕ ಮಂದಿ. ಆಮೇಲೆ ಧಾರವಾಡಕ್ಕೆ ಹೋದಾಗ ನಾವು ಗೋಕಾಕರನ್ನು ಭಾಷಣ ಕೇಳಿದ್ವಿ. SS ಮಾಳವಾಡ್, ಗೋಕಾಕ್, ರಾಯ ಧಾರವಾಡಕರ್, ನಾಡಕರ್ಣಿ ಇಂಥ ಪ್ರೊಫೆಸರ್ನೆಲ್ಲ ನಾವು ಹಚ್ಕೊಂಡು ನಾವು ಇಂಟ್ರೆಸ್ಟ್ನವರು ಅವರು ಇಂಟ್ರೆಸ್ಟ್ ಮಾಡಿದಂತ ನಾವು ಬಹಳಷ್ಟು ಅವ್ರ ಬಗ್ಗೆ ತಿಳ್ಕೊಂಡು. ಮೂಲತಃ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದವರಾದ MS ಸವದತ್ತಿ ಕಳೆದ 62 ವರ್ಷಗಳ ಹಿಂದೆ ಕನ್ನಡ ಪಾಠ ಮಾಡಲು ಕೊಪ್ಪಳಕ್ಕೆ ಬಂದರು. ಈ ವೇಳೆಯಲ್ಲಿ ಜಿಲ್ಲೆಯಲ್ಲಿ ಉರ್ದು ಶಾಲೆಗಳ ಅಬ್ಬರವೇ ಜಾಸ್ತಿ ಇತ್ತು. ಇಂಥ ಹೊತ್ತಿನಲ್ಲಿ ನಗರದ ಗವಿಸಿದ್ದೇಶ್ವರ ಶಾಲೆಯಲ್ಲಿ ಕನ್ನಡದ ಮೇಷ್ಟ್ರಾಗಿ ಕರ್ತವ್ಯ ಆರಂಭಿಸಿದ್ರು. ಸತತವಾಗಿ 39 ವರ್ಷಗಳ ಕಾಲ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು. ಹಳೆಗನ್ನಡ, ಪಂಪಭಾರತ, ಮಹಾಭಾರತ ಸೇರಿದಂತೆ ಎಲ್ಲಾ ತರಹದ ಕನ್ನಡ ಕೃತಿಗಳ ಮೇಲೆ ಅಪಾರವಾದ ಹಿಡಿತವನ್ನ ಸಾಧಿಸಿದ್ದಾರೆ. ಇವರ ಕನ್ನಡ ಪ್ರೇಮದ ಬಗ್ಗೆ ಅವರ ಶಿಷ್ಯರು ಹೇಳೋದು ಹೀಗೆ. ಹೌದು, ಅವರಿಗೆ ಕನ್ನಡ ಬಗ್ಗೆ ಬಹಳ ಪ್ರೀತಿ ಇತ್ತು. ಅವ್ರ ಜಾತಿಯಿಂದ ಮುಸಲ್ಮಾನ ಆದರೂ ಕೂಡ ಕನ್ನಡವನ್ನೇ ಮಾತಾಡ್ತಾ ಇದ್ರು. ಉರ್ದು ಮಾತಾಡಿದ್ದು ನಾವು ಒಟ್ಟೆ ಕೇಳಿಲ್ಲ. ಇದೇನಪ್ಪ ಅಂದ್ರೆ ಅವರು ಅಂಥ ಜನರಲ್ಲೇ ಅವರು ಏನಪ್ಪ ಅಂದ್ರೆ ಬೆಳೆದುಕೊಂಡು ಬಂದಾರೆ. ಹಿಂಗೇನಪ್ಪ ಅಂದ್ರೆ ಅವರು ಕನ್ನಡ ಸಲುವಾಗಿ ಭಾಳ ಶ್ರಮ ಪಟ್ಟು ಕೆಲಸ ಮಾಡ್ಯಾರ. ಇನ್ನು MS ಸವದತ್ತಿಯವರು ಶಿಕ್ಷಕರಿದ್ದ ವೇಳೆಯಲ್ಲಿ ಉರ್ದು ಭಾಷೆಯ ಪ್ರಭಾವವಿತ್ತು. ಈ ವೇಳೆಯಲ್ಲಿ ಮನೆ ಮನೆಗೆ ಹೋಗಿ ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ ಮೂಡಿಸಿ ಅವರನ್ನ ಕನ್ನಡ ಶಾಲೆಗೆ ಕರೆತರುವ ಭಗೀರಥ ಯತ್ನವನ್ನು ಮಾಡಿದ್ರು. ರಾಮನಗರದ ದ್ಯಾವರಸೇಗೌಡನ ದೊಡ್ಡಿಯ ಕಾಮಗೆರೆ ಕೃಷ್ಣೇಗೌಡರಿಗೆ ಪೇಪರ್ ಸಂಗ್ರಹಿಸೋ ಹವ್ಯಾಸ. ಇವರೊಬ್ಬ ಪತ್ರಿಕಾ ಪ್ರೇಮಿ. 1964ರಿಂದ ರಾಜ್ಯಾದ್ಯಂತ ಪ್ರಸಾರಗೊಂಡಿರುವ ಎಲ್ಲ ಪತ್ರಿಕೆಗಳನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ. ಪ್ರಾರಂಭದ ಪತ್ರಿಕೆ ಮಂಗಳೂರು ಸಮಾಚಾರದಿಂದ ಹಿಡಿದು ಇವತ್ತಿನವರೆಗಿನ ಎಲ್ಲ ಪತ್ರಿಕೆಗಳು ಇವರ ಸಂಗ್ರಹದಲ್ಲಿವೆ. ಇವರು ಈವರೆಗೆ ಸುಮಾರು 2216 ಕನ್ನಡ ಪತ್ರಿಕೆಗಳನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ. ಇವರ ಮನೆಗೆ ಬಂದ್ರೆ ಅಂದಿನ ದಿನಗಳಲ್ಲಿ ಘಟಿಸಿದ ಪ್ರಮುಖ ಘಟನಾವಳಿಗಳನ್ನ ಓದಿ ಮೆಲುಕು ಹಾಕಬಹುದು. ನಮ್ಮ ತಂದೆಯವರು P. ಲಕ್ಷ್ಮಣಗೌಡ ಅಂದ್ಬಿಟ್ಟು ಅವರು 1971ರಿಂದ ಪತ್ರಿಕೆಗಳನ್ನು ಸಂಗ್ರಹಿಸ್ತಾ ಬಂದೆ. ಅಂದಿನಿಂದ ಇಂದಿನವರೆಗೂ 1964ರಿಂದ ಪತ್ರಿಕೆಗಳು ನನ್ನ ಹತ್ರ ಇವೆ. 2216 ಪತ್ರಿಕೆ ಕನ್ನಡದಲ್ಲಿ ಮಾತ್ರ, ಕನ್ನಡ ಪತ್ರಿಕೆಗಳು ಮಾತ್ರ ನನ್ನ ಹತ್ರ. ವಿವಿಧ ಪತ್ರಿಕೆಗಳು ನನ್ನ ಹತ್ರ ಇವೆ. 5 ದಶಕಗಳಿಂದ ಪತ್ರಿಕೆ ಸಂಗ್ರಹದಲ್ಲಿ ನಿರತರಾಗಿದ್ದು ಇವತ್ತಿಗೂ ಇದು ನಿಂತಿಲ್ಲ. ಬರೀ ಪತ್ರಿಕೆ ಸಂಗ್ರಹಣೆಯಷ್ಟೇ ಅಲ್ಲ, ಕಥೆ, ಕವನಗಳನ್ನ ಕೂಡ ಬರೀತಾರೆ. ಈ ಹವ್ಯಾಸವನ್ನ ಮಗನಲ್ಲಿಯೂ ಬೆಳೆಸಿದ್ದಾರೆ. ನಮ್ಮ ತಂದೆ 1961ರಿಂದ ಪ್ರಮುಖ ಯಾರ್ಯಾರು ತೀರೋಗಿದ್ದಾರೆ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಕಗ್ಗೊಲೆ ಆಗಿದ್ದು ಎಲ್ಲ ಪತ್ರಿಕೆಗಳನ್ನ ಸಂಗ್ರಹಿಸಿಟ್ಟಿದ್ದಾರೆ. ಅದು ಎಲ್ಲರಿಗೂ ಉಪಯೋಗ ಆಯ್ತಾ ಇದೆ. ಮತ್ತು ಇದು ವಿವಿಧ ಪತ್ರಿಕೆಗಳಲ್ಲಿ ಪ್ರಮುಖ ಅಂಶಗಳು ಶತಮಾನದ ಮೊದಲ ಪೂರ್ಣಗ್ರಹಣ, ಮತ್ತು ರಾಜೀವ್ ಗಾಂಧಿ ಕಗ್ಗೊಲೆ, ಇಂದಿರಾ ಗಾಂಧಿ ಕಗ್ಗೊಲೆ, ಮತ್ತು ರಾಜ್ಕುಮಾರ್ ತೀರೋಗಿದ್ದು ಎಲ್ಲ ಪ್ರಮುಖ ಪತ್ರಿಕೆಗಳನ್ನೆಲ್ಲ ನಾವು ಈಗಲೂ ಓದ್ಬೋದು. ಮತ್ತು ನಮ್ಮ ಮನೆ ಈಗ ಒಂದು ಗ್ರಂಥಾಲಯ ಥರನೇ ಇದೆ ಒಟ್ಟಿನಲ್ಲಿ.
ಹಲವು ಕಡೆ ಪತ್ರಿಕೆಗಳ ಪ್ರದರ್ಶನ ನೀಡಿದ್ದಾರೆ. ನಿಮ್ಮಲ್ಲೂ ಕೂಡ ಪುರಾತನ ಪತ್ರಿಕೆಗಳಿದ್ರೆ ಕಳುಹಿಸಿಕೊಡಿ, ಮುಂದಿನ ಪೀಳಿಗೆಗೆ ಪರಿಚಯಿಸೋಣ ಅನ್ನೋದು ಇವರ ಆಶಯ. ಕನ್ನಡದ ಉಳಿವಿಗಾಗಿ ಹೋರಾಡ್ತಾ ಇರೋ ವಿಶಿಷ್ಟ ಅಭಿಮಾನಿಗಳ ಕತೆ ಹೇಳೋ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.